ನಮಸ್ಕಾರ ವೀಕ್ಷಕರೇ, ಎರಡು ಮುಖ್ಯವಾದ ಮಾಹಿತಿ ಶೇರ್ ಮಾಡಲು ಹೋಗ್ತಾ ಇದ್ದಾನೆ. ಆಲ್ರೆಡಿ ನೀವೆಲ್ಲರಿಗೂ ಗೊತ್ತಾಗಿರ್ಬೋದು, ನೀಟ್ 2025 ಪರೀಕ್ಷೆ ಆನ್ಲೈನ್ ಅಥವಾ ಆಫ್ಲೈನ್ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇತ್ತು. ಈಗ ಒಂದು ಫೈನಲ್ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಅಂದರೆ ನೀಟ್ 2025 ಪರೀಕ್ಷೆನ ಮೊದಲಿನ ಥರ ಆಫ್ಲೈನ್ ಮಾಡಲಾಗುತ್ತೆ. ಪೆನ್ ಮತ್ತು ಪೇಪರ್ ಬೇಸ್ಡ್ ಪರೀಕ್ಷೆ ಇರುವಂಥದ್ದು. ಓಕೆ, ಇದಕ್ಕೆ ಸಂಬಂಧಪಟ್ಟಾಗೆ ಅಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ ಪರೀಕ್ಷೆ ನಡೆಸುತ್ತೆ. ಅದು ಸಂಬಂಧಪಟ್ಟಾಗೆ ಅಪ್ಲಿಕೇಶನ್ ಫಾರ್ಮ್ ಆ ಒಂದು ನೋಟಿಫಿಕೇಶನ್ ಬಂದಾಗ ನಿಮಗೆ ತಿಳಿಸಿರ್ತೇನೆ. ಆಮೇಲೆ ಕೆಗೆ ಸಂಬಂಧಪಟ್ಟಾಗೆ ಅಂತಂದರೆ ಯಾರು ಕರ್ನಾಟಕ ಸಿಟಿ ಬರಿಬೇಕಂತರೂ ಕೆನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಒಂದು ವೇಳೆ ನೀಟಲ್ಲಿ ಬರೆದು ಎಲಿಜಿಬಲ್ ಆಗಿದ್ದರೆ ಕರ್ನಾಟಕದಲ್ಲಿ ಒಂದು ವೇಳೆ ನೀವು ಕೌನ್ಸಿಲ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೂ ಸಹ ನಿಮಗೆ ಕೆನಲ್ಲಿ ಅಪ್ಲಿಕೇಶನ್ ಹಾಕಲೇಬೇಕಾಗುತ್ತೆ. ಬಟ್ ನೀಟ್ ವಿದ್ಯಾರ್ಥಿಗಳು KCT ಬರಿಬೇಕಂತೇನು ಮ್ಯಾಂಡೇಟರಿ ಇರೋದಿಲ್ಲ, ಬಟ್ ಅಪ್ಲಿಕೇಶನ್ ಫಾರ್ಮ್ ಅಂತೂ ಹಾಕಲೇಬೇಕಾಗುವಂಥದ್ದು. ಓಕೆ, ಕೆ ಮುಖಾಂತರ ಅಪ್ಲಿಕೇಶನ್ ಹಾಕಿದಾಗೆ ಕರ್ನಾಟಕದಲ್ಲಿ ನಿಮಗೆ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಅಲ್ಲಿ ಕರ್ನಾಟಕ ಸಿಟಿ ನೀವು ಟಿಕ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿರುವಂಥದ್ದು. ಬಟ್ ನನ್ನ ರೆಕಮೆಂಡೇಷನ್ ಏನಂದರೆ KCT ಪರೀಕ್ಷೆ ಬರೆದ್ರೆ ನಿಮಗೊಂದು ಅನುಭವ ಆಗುತ್ತೆ ಅನ್ನೋದು. ಓಕೆ, ಮತ್ತೊಮ್ಮೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸುವಂತಹ ಕರ್ನಾಟಕ ಸಿಟಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಅಪ್ಲಿಕೇಶನ್ ಫಾರ್ಮ್ ಹಾಕೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಜನವರಿ 23ರಿಂದ ಫೆಬ್ರವರಿ ನಿಮಗೆ 21ನೇ ತಾರೀಕುವರೆಗೂ ಅಂತ ಒಂದು ಟೆಂಟೇಟಿವ್ ಡೇಟ್ ಯೂಸಲಿ ಬಿಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ಯೂಸಲಿ ಬಿಡ್ತಾರೆ ಅಂತ ಅನ್ಕೋತೀನಿ. ಆಮೇಲೆ ಪರೀಕ್ಷೆ ಸಂಬಂಧಪಟ್ಟಾಗಿ ಏಪ್ರಿಲ್ನಲ್ಲಿ ನಡೆಯುತ್ತೆ. 16ನೇ ತಾರೀಕು ಮತ್ತು 17ನೇ ತಾರೀಕು. 16 ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ, ಆಮೇಲೆ 17ನೇ ತಾರೀಕು ಬಯಾಲಜಿ ಮತ್ತು ಮ್ಯಾಥಮೆಟಿಕ್ಸ್ ಇರುವಂಥದ್ದು. 18ನೇ ತಾರೀಕು ಕನ್ನಡ ಪರೀಕ್ಷೆ ಇರುತ್ತೆ. ಕನ್ಫ್ಯೂಸ್ ಆಗಬೇಡಿ, ಕನ್ನಡ ಪರೀಕ್ಷೆ ಗಡಿನಾಡು ಮತ್ತು ಹೊರನಾಡು ವಿದ್ಯಾರ್ಥಿಗಳಿಗೆ ಮಾತ್ರ ಇರುವಂಥದ್ದು. ಸೊ ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ನಿಂದ ಹಿಡಿದು ಅಪ್ ಟು ಕೌನ್ಸಿಲಿಂಗ್ವರೆಗೂ ಗೈಡೆನ್ಸ್ ಬೇಕಾಗಿತ್ತು ಅಂದರೆ ವಾಟ್ಸಪ್ ಮಾಡಿ. ಭಾಳ ಕೆಲವು ಅಂದರೆ ಲಿಮಿಟೆಡ್ ಸೀಟ್ಸ್ಗೆ ಮಾತ್ರ ಯೂಸಲಿ ಈ ಒಂದು ಕೌನ್ಸಿಲಿಂಗ್ ಗೈಡೆನ್ಸ್ ನೀಡಲಾಗುತ್ತೆ. ಓಕೆ, ವಿಡಿಯೋದಲ್ಲಿ ಇಷ್ಟೇ. ಇದರದ್ದು ಅಪ್ಡೇಟ್ ನೀಡ್ತಾ ಇರ್ತೇನೆ. ಮತ್ತು ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.